ಸೊ ನಿಮ್ಮ ಮಕ್ಕಳು ಹಾಗೂ ಮೊಮ್ಮಕ್ಕಳು ಕೂಡ ಇವತ್ತು ಈ ಸ್ಟುಡಿಯೋಗೆ ಬಂದಿದ್ದಾರೆ. ಮೊದಲು ಪದ್ಮಾವತಿಯವರನ್ನು ಮಾತಾಡ್ಸೋಣಂತೆ. ನಿಮಗೆ ನಾನು ಕೇಳ್ತಾ ಇದ್ದೆ, ನಿಜವಾಗಲೂ ಮಕ್ಕಳಿಗೆ ಮಡದಿಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಿತ್ತಾ ಅಂತ. ಅವ್ರು ಕೂಡ ಹೇಳಿದರು ಎಷ್ಟೊಂದು ಭೀಕರವಾಗಿದ್ದು ಅಂದಿನ ದಿನಗಳು ಅಂತ. ಸೊ ನಿಮಗೆ ಅಪ್ಪಾಜಿಯವ್ರು ಕಂಡ್ರೆ ಏನು ಅನಿಸ್ತಿತ್ತು ಅವಾಗ, ಇವಾಗ ಏನು ಅನಿಸುತ್ತೆ? ನಿಜ, ನೀವು ಹೇಳಿದಾಗೆ ನಾವು ಬಾಲ್ಯದಲ್ಲಿ ಒಟ್ಟಿಗೆ ಇದ್ದರೂ ಕೂಡ ಮನೆಯಲ್ಲಿ, ಆದರೆ ಹೆಚ್ಚು ಸಮಯ ಕಳೆದಿದ್ದು ಅಮ್ಮನ ಜೊತೆನೆ. ಆದರೆ ಅದೇನೋ ಗೊತ್ತಿಲ್ಲ, ಅವ್ರ ವ್ಯಕ್ತಿತ್ವ ಹೇಗೆ ಅಂದರೆ ನಮ್ಗೆ ಯಾವತ್ತೂ ಅವರು ನಮಗೆ ಕೊರತೆ ಬರ್ದಂಗೆ ಕ್ವಾಲಿಟಿ ಟೈಮ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಮಗೆ ಉದಾಹರಣೆಗೆ ಅಪ್ಪಾಜಿ ಜೊತೆ ಎಲ್ಲರೂ ಹೊರಗಡೆ ಹೋದರೆ ಅವ್ರು ಇದ್ದಾರೆ ಅಂದರೆ ಒಂದು ಬಸ್ಸಲ್ಲಿ ಕರ್ಕೊಂಡು ಹೋಗಲಿ, ಎಲ್ಲೇ ಹೋಗಲಿ, ನಾವು ಚಿಕ್ಕವರಿದ್ದಾಗ ಒಂದು ರೀತಿ ತುಂಬ ಸೇಫ್ ಇದ್ದೀವಿ ಅನ್ನೋ ಭಾವನೆ ಸಿಗ್ತಾಯಿತ್ತು. ಪ್ರತಿ ದಿವಸ ನಮಗೆ ಟೈಮ್ ಕೊಡೋಕ್ಕಾಗದೆ ಹೋದರೂ ವರ್ಷದಲ್ಲಿ 1-2 ಸಾರಿ ನಮ್ಮನ್ನು ಹೊರಗಡೆ ಖಂಡಿತ ಕರ್ಕೊಂಡು ಹೋಗ್ತಾಯಿದ್ರು. ಹಾಗೆ ದೊಡ್ಡವರಾದ್ಮೇಲೆ ಇವನ್ ಹೊರಗಡೆ ಪ್ರವಾಸಕ್ಕೆಲ್ಲ ಒಟ್ಟಿಗೆ ಹೋಗಿ ಬರ್ತಾ ಇದ್ವಿ. ಅಲ್ಲ, ನೀವು ಚಿಕ್ಕವರು ಇದ್ದಾಗ ಯಾವಾಗಲೂ ಸ್ಕೂಲ್ಗೆ ಬರಬೇಕು ಅಪ್ಪಾಜಿ ಅವರು, ಸ್ಕೂಲ್ ಅದೆಲ್ಲ ಇರಲಿಲ್ಲ. ಯಾವಾಗಲೂ ಅಪ್ಪಾಜಿ ಅವ್ರ ಸ್ನೇಹಿತರು ಒಬ್ರು ಚಿಕ್ಕಣ್ಣ ಅಂತ ಇದ್ರು ಶಿಕಾರಿಪುರದಲ್ಲಿ, ಅವರು ಬಂದು ನಮ್ಮ ಸ್ಕೂಲ್ ಅಡ್ಮಿಷನ್ ಎಲ್ಲ ಮಾಡಿಸಿದ್ದಾರೆ. ಎಲ್ಲ ಮಕ್ಕಳಿಗೂ ಸ್ಕೂಲ್ ಅಡ್ಮಿಷನ್ ಹಾಗಾಗಿ ಅವ್ರಿಗೆ ಏನು ನೆನಪಿರುತ್ತೋ ಆ ಡೇಟ್ ಆಫ್ ಬರ್ತ್ ಕೊಟ್ಬಿಟ್ಟು ನಮ್ಮದೆಲ್ಲ ಅಡ್ಮಿಷನ್ ಆಗಿದೆ. ಅದು ಬೇರೆ ಸ್ಟೋರಿ ಇದೆ. ಆದರೆ ಪರವಾಗಿಲ್ಲ, ನಮಗೆ ಅದು ಯಾವುದೋ ಕೊರತೆ ಆಗಲಿಲ್ಲ. ಯಾಕಂದರೆ ಅವ್ರು ಯಾವಾಗ ನಾವು ಜೊತೆಯಲ್ಲಿ ಇದ್ವಿ ಅಂದರೆ ಆ ಟೈಮ್ ನಮಗೆ ತುಂಬ ಒಳ್ಳೆ ರೀತಿ ನಮಗೆ ಸಮಯ ಕೊಟ್ಟಿದ್ದಾರೆ. ಉದಾಹರಣೆಗೆ ನಾನು ಕೆಲವು ಘಟನೆಗಳನ್ನು ಇವತ್ತು ಶೇರ್ ಮಾಡೋದಾದರೆ, ಇಲ್ಲಿ ಬೆಂಗಳೂರಲ್ಲಿ ನಾನು PUC ಆದ ನಂತರ BA ಓದುವಾಗ ಬೆಂಗಳೂರಲ್ಲಿ ಮಹಾರಾಣೀಸ್ ಕಾಲೇಜ್ ಸೇರಿಸ್ತಾರೆ. ನನ್ನನ್ನು ಒಂದು 3 ವರ್ಷ ನನ್ನಲ್ಲಿ ಹಾಸ್ಟೆಲಲ್ಲಿ ಓದಿದ್ದೀನಿ. ಆ ಸಂದರ್ಭದಲ್ಲಿ ನಮ್ಮ ವಾರ್ಡನ್ಗೆ ಎಲ್ರಿಗೂ ಗೊತ್ತಾಗಿ ಹೋಗಿತ್ತು ನನ್ನ ಬಗ್ಗೆ, ಅವ್ರಿಗೆ ಅಪ್ಪಾಜಿ ಅವ್ರಿಗೆ ಎಷ್ಟು ಕಾಳಜಿ ಇದೆ ಅಂತ. ಅವರೇ ನನ್ನನ್ನು ಮೆಜೆಸ್ಟಿಕ್ ಕರ್ಕೊಂಡೋಗಿ ನನಗೆ ಬೇಕಾಗುವಂಥ ಪ್ರತಿಯೊಂದು ಸಾಮಾನನ್ನು ಅವರೇ ನಿಂತು ಆಯ್ಕೆ ಮಾಡಿ ಕೊಡಿಸಿ ನನಗೇನೇನು ಅನುಕೂಲಕ್ಕೆ ಬೇಕು ಎಲ್ಲ ಮಾಡಿಬಿಟ್ಟು ವಾರ್ಡನ್ಗೆ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿದರು ಅವರು. ಮೊದಲನೇ ಸಾರಿ ನನ್ನ ಮಗಳನ್ನ ಹೊರಗಡೆ ಮನೆಯಿಂದ ಕರ್ಕೊಂಬಂದಿರೋ ಅಂಥದ್ದು. ಅವಳು ಟೈಮಿಗೆ ಸರಿಯಾಗಿ ಹೋಗಿ ಊಟ ಮಾಡ್ತಾಳೋ ಇಲ್ವೋ, ನೀವು ದಯವಿಟ್ಟು ಅವಳನ್ನು ಗಮನಿಸಬೇಕು. ವಾರ್ಡನ್ಗೆ ಅವರು ರಿಕ್ವೆಸ್ಟ್ ಮಾಡಿ ಹೋದಾಗ ಅವ್ರಿಗೆ ಒಂಥರ ಆಗೋಯ್ತು ಮನಸ್ಸಿಗೆ. ಆಮೇಲೆ ಅವ್ರು ಹೇಳ್ತಾಯಿದ್ರು, ನಿಮ್ಮ ತಂದೆಗೆ ನಿನ್ನ ಬಗ್ಗೆ ಎಷ್ಟು ಕಾಳಜಿ ನಮ್ಮ ಅಂಥೇಳಿ. ಹೀಗೆ ಅವ್ರು ಯಾವಾಗ್ಲೂ ಅಲ್ಲಿಂದ ಈಗಿನವರೆಗೂ ಕೂಡ ನಮಗೆ ಅವರ ಕಾಳಜಿ, ಅವ್ರು ನಮಗೆ ತೋರಿಸಿರೋ ಒಂದು ಪ್ರೀತಿನಲ್ಲಿ ಯಾವತ್ತೂ ಕೊರತೆ ಇಲ್ಲ.